ನಮಸ್ಕಾರ ವಿದ್ಯಾರ್ಥಿಗಳು. 6ನೇ ವರ್ಗದ ಕನ್ನಡ ಪಾಠ ಮೆರವಣಿಗೆ. ಪಾಠ ಪ್ರವೇಶ. ನೂರಾರು ಕೈಗಳು ಸೇರಿದರೆ ಒಂದು ಮಹತ್ ಕಾರ್ಯ ಸಾಧ್ಯವಾಗುತ್ತದೆ. ಅಂದರೆ ಒಂದು ಕಾರ್ಯವನ್ನು, ಒಂದು ಒಳ್ಳೆಯ ಕಾರ್ಯಕ್ರಮವನ್ನು, ಒಂದು ಕೆಲಸವನ್ನು ಮಾಡಬೇಕಾದ್ರೆ ನೂರಾರು ಕೈಗಳು ಸೇರಿದರೆ ಏನಾಗ್ತೈತೆ ರೀ, ಕೇವಲ ಒಬ್ಬ ವ್ಯಕ್ತಿಯಿಂದ ಮಾಡೋಕ್ಕೆ ಸಾಧ್ಯ ಆಗೋಂಗಿಲ್ಲ. ಅಲ್ಲಿ ಅನೇಕ ವ್ಯಕ್ತಿಗಳಿಂದ ಕೂಡಿಕೊಂಡು ಆ ಕೆಲಸವನ್ನು ಮಾಡಿದರೆ ಏನಾಗ್ತೈತಿ, ಅದು ಮಹತ್ ಕಾರ್ಯವಾಗಕ್ಕೆ ಸಾಧ್ಯ ಆಗ್ತೈತಿ ಅಂಥೇಳಿ ಹೇಳ್ತಾರೆ. ಸಾರ್ವಜನಿಕ ಕಾರ್ಯಗಳಲ್ಲಿ ಎಲ್ಲರೊಟ್ಟಿಗೆ ಬೆರೆತಾಗ ನಾವು ಸಮಾಜ ಜೀವಿ ಎನಿಸಿಕೊಳ್ಳುತ್ತೇವೆ. ಜವಾಬ್ದಾರಿ ಹೊರಲು ಸದಾ ಸಿದ್ಧರಿರಬೇಕು. ಜವಾಬ್ದಾರಿ ಹೊತ್ತುಕೊಳ್ಳೋಕೆ ಯಾವಾಗಲೂ ನಾವೇನಿರ್ಬೇಕು ರೀ, ಸಿದ್ಧರಿರಬೇಕು. ಹೊತ್ತ ಜವಾಬ್ದಾರಿಯನ್ನು ಶ್ರದ್ಧೆಯಿಂದ ನಿರ್ವಹಿಸಬೇಕು. ನಾವು ಹೊತ್ತಂಥ ಜವಾಬ್ದಾರಿಯನ್ನು ಶ್ರದ್ಧೆಯಿಂದ ನಿರ್ವಹಿಸಬೇಕು. ಆಗ ಆ ಕಾರ್ಯ ಯಶಸ್ವಿಯಾಗುತ್ತದೆ. ಯಾರಿಗೆ ಯಾವ ಜವಾಬ್ದಾರಿಯನ್ನು ಕೊಟ್ಟಿರ್ತಾರಲ್ಲ ರೀ, ಅದನ್ನು ಆ ಕಾರ್ಯವನ್ನು ಶ್ರದ್ಧೆಯಿಂದ ಮಾಡಿದ್ರೆ ಮಾತ್ರ ಆ ಕಾರ್ಯ ಏನಾಗ್ತೈತೆ ರೀ, ಯಶಸ್ವಿಯನ್ನು ಹೊಂದಕ್ಕೆ ಸಾಧ್ಯ ಆಗ್ತೈತಿ. ಉತ್ತಮ ಕಾರ್ಯಗಳಲ್ಲಿ ಎಲ್ಲರೂ ಪಾಲ್ಗೊಳ್ಳಬೇಕು. ಒಂದು ಕಾರ್ಯ, ಒಂದು ಉತ್ತಮವಾಗಿರುವಂಥ ಕೆಲಸ ಐತಿ ಅಂತಂದ್ರೆ ರೀ, ಅಲ್ಲಿ ಎಲ್ಲರೂ ಏನು ಮಾಡಬೇಕು, ಪಾಲ್ಗೊಳ್ಬೇಕು. ಆ ಮೂಲಕ ಅಳಿಲು ಸೇವೆಯ ಮನೋಭಾವನೆಯನ್ನು ಬೆಳೆಸಿಕೊಳ್ಳುವುದು ಸಾಧ್ಯವಾಗುತ್ತದೆ. ಅದೇ ರೀತಿ ಈ ಮೆರವಣಿಗೆ ಪಾಠದಲ್ಲಿ ಶಿಕ್ಷಕರು ಮಕ್ಕಳಿಗೆ ನೀಡಿದಂಥ ಕೆಲಸದ ಜವಾಬ್ದಾರಿಯನ್ನು ಕೊಟ್ಟಿರ್ತಾರೆ. ಅವರು ಯಾವ ರೀತಿಯ ಜವಾಬ್ದಾರಿಯನ್ನು ಶ್ರದ್ಧೆಯಿಂದ ಮಾಡ್ತಾರೆ, ಅದರಿಂದ ಅವರ ಕಾರ್ಯ ಯಾವ ರೀತಿ ಯಶಸ್ವಿ ಆಗ್ತೈತಿ ಅನ್ನೋದನ್ನು ಇವತ್ತಿನ ಈ ಮೆರವಣಿಗೆ ಪಾಠದಲ್ಲಿ ನೋಡೋಣ. ಅದೊಂದು ಭಾನುವಾರ ಶಾಲೆ ಬಾಗಿಲು ತೆರೆದಿತ್ತು. ಅದೊಂದು ಭಾನುವಾರ ಅಂದ್ರೆ ಭಾನುವಾರ ಏನಾಗಿರುತ್ತೆ, ಯಾವಾಗಲೂ ರವಿವಾರ ಶಾಲೆ ಸೂಟಿಯಾಗಿರ್ತೈತಿ. ಆದರೆ ಅವತ್ತೊಂದು ಭಾನುವಾರ ಶಾಲೆ ಬಾಗಿಲು ತೆರೆದಿತ್ತು. ವಿದ್ಯಾರ್ಥಿಗಳು, ಶಿಕ್ಷಕರು, ಯುವಕ ಯುವತಿಯರು, ಊರಿನ ಹಿರಿಯರು ಸೇರಿದ್ರು. ಆ ಶಾಲೆಯಲ್ಲಿ ಏನಾಗಿದ್ದರೆ ಎಲ್ಲರೂ ವಿದ್ಯಾರ್ಥಿಗಳು ಅಷ್ಟೇ ಅಲ್ಲದ ಯುವಕ ಯುವತಿಯರು, ಊರಿನ ಹಿರಿಯರು ಸೇರಿದ್ರು. ಬರುವುದು ತಡವಾಯಿತಲ್ಲ ಎಂದು ಹಂಪಣ್ಣನು ಓಡಿ ಬಂದನು. ಅವಾಗ ತಡ ಆಯ್ತಲ್ಲ ಅಂತ ಹೇಳಿ ಹಂಪಣ್ಣ ಹುಡ್ಕೊಂತ ಬರ್ತಾನ. ಎಲ್ಲರೂ ಶಾಲೆಯ ಅಂಗಳದ ಮರದ ಕೆಳಗೆ ಸೇರಿದರು. ಎಲ್ಲರೂ ಏನು ಮಾಡಿದ್ರು, ಶಾಲೆಯ ಮೈದಾನದಲ್ಲಿರುವಂಥ ಒಂದು ಮರದ ತಳಗ ಸೇರಿರ್ತಾರೆ. ಸಭೆ ಪ್ರಾರಂಭವಾಯಿತು. ಇಲ್ಲದ ನೋಡ್ರಿ, ಏನದಾರ ಶಿಕ್ಷಕರು, ಶಿಕ್ಷಕಿ, ಆಮೇಲೆ ಊರಿನ ಹಿರಿಯರು ಎಲ್ಲರೂ ಸೇರ್ಯಾರ. ಯುವಕ ಯುವತಿ ಎಲ್ಲರೂ ಅದರ, ಮಕ್ಕಳು ಅದರ. ಸಭೆ ಪ್ರಾರಂಭವಾಯಿತು. ಶಿಕ್ಷಕರು ಎಲ್ಲರನ್ನು ಸ್ವಾಗತಿಸಿದರು. ಶಿಕ್ಷಕರು ಎಲ್ಲರನ್ನು ಏನು ಮಾಡ್ತಾರೆ, ಸ್ವಾಗತವನ್ನು ಮಾಡ್ತಾರೆ. ಶಿಕ್ಷಕಿಯರು ಸಭೆ ಕರೆದ ಉದ್ದೇಶವನ್ನು ತಿಳಿಸಿದರು. ಎಲ್ಲರೂ ಸಲಹೆ ಸೂಚನೆಗಳನ್ನು ನೀಡಿ ಸಹಕರಿಸಬೇಕು ಎಂದು ಕೋರಿದರು. ಮತ್ತೊಬ್ಬ ಶಿಕ್ಷಕರು ಆಗಬೇಕಾದ ಸಿದ್ಧತೆಗಳ ಪಟ್ಟಿಯನ್ನು ಓದಿದರು. ಇದರಂತೆ ಎಲ್ಲವೂ ಆಗಬೇಕಾಗಿದೆ. ದಯವಿಟ್ಟು ಎಲ್ಲರೂ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು ಎಂದು ಮನವಿ ಮಾಡಿದರು. ಹಂಪಣ್ಣ ಆಯಿತು ಸಾರ್ ಎಂದು ಕೂಗಿದನು. ಅವರು ಯಾವ ರೀತಿ ಕಾರ್ಯಕ್ರಮವನ್ನು ಮಾಡಬೇಕಲ್ಲ ಅದನ್ನೆಲ್ಲ ಸಲಹೆ ಸೂಚನೆಗಳನ್ನು ನೀವು ಸಹ ನಮಗೆ ಸಲಹೆ ಸೂಚನೆಗಳು ಕೊಡಬೇಕಾ ಅಂಥೇಳಿ ಅಲ್ಲಿರುವಂಥ ಶಿಕ್ಷಕರು ಹೇಳ್ತಾರೆ. ಮತ್ತೊಬ್ಬ ಶಿಕ್ಷಕರು ಏನು ಹೇಳ್ತಾರೆ, ಆಗಬೇಕಾದಂಥ ಸಿದ್ಧತೆ ಪಟ್ಟಿಗಳನ್ನು ಅಲ್ಲಿರುವಂಥ ಎಲ್ಲರ ಜನರ ಮುಂದೆ ಓದ್ತಾರೆ. ಇದರಂತೆ ಎಲ್ಲವೂ ಆಗಬೇಕಾಗಿದೆ. ಈ ರೀತಿ ಸಿದ್ಧತೆಯನ್ನು ತಯಾರಿ ಮಾಡಬೇಕು. ಅದಕ್ಕೆ ಎಲ್ಲರೂ ಏನು ಮಾಡಬೇಕು, ಸಕ್ರಿಯವಾಗಿ ಅಂದರೆ ಎಲ್ಲರೂ ಸಂಪೂರ್ಣವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು, ಜವಾಬ್ದಾರಿಯಿಂದ ಕೆಲಸವನ್ನು ಮಾಡಬೇಕು ಅಂಥೇಳಿ ಮನವಿಯನ್ನು ಮಾಡ್ಕೋತಾರೆ. ಆವಾಗ ಅಲ್ಲಿರುವಂಥ ಹಂಪನ ಏನು ಮಾಡ್ತಾನೆ, ಆಯಿತು ಸಾರ್ ಅಂಥೇಳಿ ಕೂಗ್ತಾನೆ. ಶಿಕ್ಷಕರು ತಯಾರಿಸಿದ ಯೋಜನೆ, ಅವರ ಕಾಳಜಿ ಎಲ್ಲರಿಗೂ ಮೆಚ್ಚುಗೆ ಆಯಿತು. ಶಿಕ್ಷಕರು ತಯಾರಿಸಿದಂಥ ಸಿದ್ಧತಾ ಪಟ್ಟಿಯನ್ನು ಓದಿದ ನಂತರ, ಕೇಳಿದ ನಂತರ ಎಲ್ಲರಿಗೂ ಏನೈತ್ರಿ, ಇಷ್ಟ ಆಯಿತು. ಎಲ್ಲರೂ ಉತ್ಸುಕರಾದರು. ಎಲ್ಲರೂ ಹೌದು, ನಾನು ಆ ಕಾರ್ಯವನ್ನು, ಮಹತ್ ಕಾರ್ಯವನ್ನು ಅಥವಾ ಆ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಬೇಕು, ನಂದು ಒಂದು ಜವಾಬ್ದಾರಿಯುತವಾದಂಥ ಕೆಲಸವನ್ನು ನಾನು ಮಾಡಬೇಕು ಅಂತನ್ನುವುದು ಎಲ್ಲರೂ ಉತ್ಸುಕರಾಗ್ತಾರೆ. ತಾವು ಯಾವ ಕೆಲಸ ಮಾಡುವುದು ಎಂದು ಯೋಚಿಸಿದರು. ಹೌದಲ್ಲ, ನಾನು ಯಾವ ಕೆಲಸ ಮಾಡಬೇಕಾ ಅಂಥೇಳಿ ಎಲ್ಲರೂ ಯೋಚನೆ ಮಾಡೋಕೆ ಪ್ರಾರಂಭಿಸ್ತಾರೆ. ಸಂಗಡಿಗರೊಂದಿಗೆ ಮಾತನಾಡಿಕೊಳ್ಳಲು ಶುರು ಮಾಡಿದರು. ಆವಾಗ ಅವ್ರ ಫ್ರೆಂಡ್ಸ್ ಜೊತೆ ಅಂದರೆ ಅವರ ಗೆಳೆಯರ ಜೊತೆ. ಇವಾಗ ನಾವು ನಿಮಗೇನಾದ್ರು ಹೇಳಿದಂದ್ರೆ ಅವಾಗ ನೀವೇನು ಮಾಡ್ತೀರಿ, ಒಂದು ಗುಂಪು ಮಾಡ್ಕೊತೀರಿ. ಹೌದಾ, ಇದನ್ನು ಮಾಡು, ನೀನೇ ಇರಬೇಕು, ನಾನು ಅಲ್ಲಿ ಹೋಗ್ತೀನಿ, ಹಿಂಗೆ ಮಾಡ್ತಿರಲ್ಲ ಯೋಚನೆ. ಅದೇ ರೀತಿ ಅವರು ಎಲ್ಲರೂ ಏನು ಮಾಡಕತ್ತಲ್ಲ, ಗದ್ದಲ ಮಾಡಕತ್ತರಿ. ಸಂಗಡಿಗರೊಂದಿಗೆ ಮಾತನಾಡಿಕೊಳ್ಳಲು ಶುರು ಮಾಡಿದರು. ಸ್ವಲ್ಪ ಸಮಯದ ಅನಂತರ ಮಾತುಗಳು ಕಡಿಮೆ ಆದವು. ಅವಾಗೆಲ್ಲ ಏನಾಯ್ತು ರೀ,
ನಾನು ಈ ಗುಂಪಿನಾಗ ಇರ್ತಾನೆ, ನೀನು ಈ ಗುಂಪು, ನನ್ನ ಜೊತೆ ನೀ ಬಾ, ಹಿಂಗೆಲ್ಲರೂ ಏನು ಮಾಡಿದ್ದಾರೆ ಮಾತುಕತೆಯನ್ನು ಮಾಡ್ಕೊಂಡು ಎಲ್ಲರೂ ಒಂದೊಂದು ಕೆಲಸದ ಜವಾಬ್ದಾರಿ ಹೊತ್ತುಕೊಂಡ್ರು. ಅವಾಗೆಲ್ಲ ಮಾತೆಲ್ಲ ಏನಾದರೂ ಕಡಿಮೆ ಆದವು. ಆಗ ಊರಿನ ಹಿರಿಯರೊಬ್ಬರು, ಯಾರು ಯಾರು ಯಾವ ಯಾವ ಸಿದ್ಧತೆಗಳನ್ನು ನಿರ್ವಹಿಸುತ್ತೀರಿ ಹೇಳಿರಿ ಎಂದರು. ಆವಾಗ ಹಿರಿಯರೊಬ್ಬರು ಏನು ಮಾಡಿದ್ರು, ಹೌದಲ್ಲ, ಈಗ ಯಾರ್ಯಾರು ಏನೇನು ಮಾಡ್ಬೇಕು ಅನ್ನೋದನ್ನು ನೀವು ಚರ್ಚೆ ಮಾಡಿದ್ರಿ, ಹಾಗಾದ್ರೆ ಅವು ಏನೇನು ಮಾಡ್ಬೇಕು ಅನ್ನತ್ತೀರಿ ಒಂದು ಸ್ವಲ್ಪ ಹೇಳ್ರಿ ಅಂತಂದು ಹಿರಿಯರು ಹೇಳ್ತಾರೆ. ಕ್ರೀಡಾ ಮಂತ್ರಿ ಹಬೀಬ, ವಾದ್ಯದ ಜವಾಬ್ದಾರಿಯನ್ನು ನಮ್ಮ ತರಗತಿಯವರು ನಿರ್ವಹಿಸುತ್ತಾರೆ ಎಂದನು. ಕ್ರೀಡಾ ಮಂತ್ರಿ ಹಬೀಬ್ ಹೇಳ್ತಾನ್ರಿ, ವಾದ್ಯದ ಜವಾಬ್ದಾರಿ ನಮ್ಮ ತರಗತಿಯವರು ನಿರ್ವಹಿಸ್ತಾರೆ. ಶಿಕ್ಷಣ ಮಂತ್ರಿ ಡೀನಾ ಹೇಳ್ತಾಳ, ನಮ್ಮ ತರಗತಿಯವರು ಘೋಷಣಾ ಫಲಕಗಳನ್ನು ಸಿದ್ಧಪಡಿಸುತ್ತೇವೆ ಎಂದಳು. ಆನಂತರ ದೊಡ್ಡೇಶನು ಕೂಡ ಹೇಳ್ತಾನೆ, ಕವಿಗಳ ಚಿತ್ರ ನಮ್ಮ ತರಗತಿಯವರದು. ಕವಿಗಳ ಚಿತ್ರವನ್ನು ಏನು ಮಾಡ್ತೀವಿ, ನಮ್ಮ ತರಗತಿಯವರು ತಯಾರು ಮಾಡ್ತಾರೆ. ಹಾಡು ಮತ್ತು ನೃತ್ಯಕ್ಕೆ ಸಾಂಸ್ಕೃತಿಕ ಸಂಘದವರು ತಯಾರಾಗುತ್ತಾರೆ ಎಂದಳು ಮಯೂರಿ. ಚಿಕ್ಕ ಮಕ್ಕಳಿಗೆ ವೇಷಭೂಷಣಗಳನ್ನು ನಾವು ತೊಡಿಸುತ್ತೇವೆ ಎಂದನು ಪಿಂಟೋ. ಆರತಿಯನ್ನು ನಾವು ಹಿಡಿಯುತ್ತೇವೆ ಎಂದಳು ಉನ್ನತಿ. ಆರತಿಯನ್ನು ನಾವು ಹಿಡಿಯುತ್ತೇವೆ ಎಂದಳು ಉನ್ನತಿ. ಪೂರ್ಣಕುಂಭ ನಾವು ಹೊರುತ್ತೇವೆ ಎಂದಳು ಡಾಲಿ. ಮಂಟಪದ ಅಲಂಕಾರ ನಮಗಿರಲಿ ಎಂದರು ಯುವಕ ಸಂಘದವರು. ಕೋಲಾಟ ಮತ್ತು ಡೊಳ್ಳು ಕುಣಿತ ನಾವು ಮಾಡುತ್ತೇವೆ ಎಂದರು ಯುವತಿ ಮಂಡಳಿಯವರು. ಎಲ್ಲೆಡೆ ತೋರಣ ಹಾಕಿಸುವ ಮತ್ತು ಎಲ್ಲರಿಗೂ ಉಪಹಾರ ಕೊಡಿಸುವ ಜವಾಬ್ದಾರಿ ಊರಿನ ಹಿರಿಯರು ವಹಿಸಿಕೊಂಡರು. ಈ ರೀತಿಯಾಗಿ ಪ್ರತಿಯೊಬ್ಬರು ಒಂದೊಂದು ಜವಾಬ್ದಾರಿಗಳನ್ನು ವಹಿಸಿಕೊಳ್ತಾರೆ. ಶಿಕ್ಷಕರು ಯೋಜನೆ ಪಟ್ಟಿಯಲ್ಲಿ ಜವಾಬ್ದಾರಿ ಹೊತ್ತುಕೊಂಡವರ ಹೆಸರುಗಳನ್ನು ಬರೆದುಕೊಂಡ್ರು. ಅಂದರೆ ಯಾರ್ಯಾರು ಯಾವ್ಯಾವ ಜವಾಬ್ದಾರಿಗಳನ್ನು ಹೊತ್ಕೊಂಡಾರಂಥೇಳಿ ಅದರದ ಹೆಸರುಗಳನ್ನು ಬರೆದುಕೊಳ್ತಾರೆ. ಆವಾಗ ಶಿಕ್ಷಕರ ಯೋಜನೆ ಪಟ್ಟಿಯಲ್ಲಿ ಜವಾಬ್ದಾರಿ ಹೊತ್ತುಕೊಂಡವರ ಹೆಸರುಗಳನ್ನು ಬರ್ಕೊತಾರೆ. ನಾನೇನು ಮಾಡಲಿ ಸಾರ್ ಎಂದು ಎದ್ದು ನಿಂತ ಹಂಪನ್ನ ಕೇಳಿದಾಗ ಹಂಪನ್ನ ಎದ್ದು ನಿಂತು ಕೇಳ್ತಾನೆ, ನಾನೇನು ಮಾಡಲಿ ಸಾರ್ ಅಂತಂದು ಕೇಳ್ತಾನೆ. ಆವಾಗ ನೀ ನಮ್ಮ ತಂಡದಲ್ಲಿ ಇದೀಯಾ ಬ್ಯಾಂಡ್ ಬಾರಿಸೋಕೆ ಎಂದನು ಹಬೀಬ್. ಆವಾಗ ಹಬೀಬ್ ಹೇಳ್ತಾನೆ, ನೀ ನಮ್ಮ ತಂಡದಲ್ಲಿ ಇದೆಯಾ ಬ್ಯಾಂಡ್ ಬಾರಿಸೋಕೆ ಅಂಥೇಳಿ ಹಬೀಬ್ ಹೇಳ್ತಾನೆ. ಹಂಪನಿಗೆ ಖುಷಿಯಾಯಿತು. ಹಂಪನಿಗೆ ಫುಲ್ಲು ಖುಷಿ ಆಕೈತಿ. ಯೋಜನೆಯಂತೆ ಎಲ್ಲ ಕಾರ್ಯಗಳು ಹಂಚಿಕೆ ಆದವು. ಶಿಕ್ಷಕರು ಸಂತಸಗೊಂಡರು. ಶಿಕ್ಷಕರಿಗೆ ಬಹಳಷ್ಟು ಇವರು ಜವಾಬ್ದಾರಿಯನ್ನು ತೆಗೆದುಕೊಂಡಿರುವ ಅವರು ಮಾಡುವಂಥ ಕೆಲಸಗಳ ಜವಾಬ್ದಾರಿಯನ್ನು ತೆಗೆದುಕೊಳ್ತಾರೆ. ಅದರಿಂದ ಅವರೆಲ್ಲ ಶಿಕ್ಷಕರಿಗೆ ಏನಂತೆ ಬಹಳಷ್ಟು ಖುಷಿ ಆಕೈತಿ. ಪ್ರತಿಯೊಂದು ತಂಡದ ಬಳಿಗೆ ತೆರಳಿ ಸೂಚನೆಗಳು ನೀಡಲು ಪ್ರಾರಂಭಿಸಿದರು. ಎಲ್ಲ ತಂಡಗಳಲ್ಲಿ ಹೋಗಿ ಏನು ಮಾಡಿದ್ರಿ ಅಂದರೆ ವಾದ್ಯ ತಂಡದವರಿಗೆ, ನೃತ್ಯ ತಂಡದವರಿಗೆ, ಕವಿಗಳ ತಂಡದವರಿಗೆ, ವೇಷಭೂಷಣ ಹಾಕೋ ತಂಡದ ಕಡೆ ಹೋಗಿ ಏನು ಮಾಡಿದರೆ ಶಿಕ್ಷಕರು ಈ ರೀತಿ ನೀವು ತಯಾರಾಗಬೇಕಾ, ಈ ರೀತಿ ತಯಾರು ಮಾಡಿಸ್ಬೇಕಾ, ಟೈಮ್ ಎಲ್ಲ ಏನೋ ಗಂಟೆ ಸಮಯ ಎಲ್ಲವನ್ನು ಶಿಕ್ಷಕರು ತಂಡದ ಬಳಿ ಹೋಗಿ ಹೇಳ್ತಾರೆ. ಮೊದಲ ತಂಡ ವಾದ್ಯದವರದು. ಮೊದಲನೇ ತಂಡ ಏನು ಯಾವ ರೀತಿ ಸೂಚನೆ ನೀಡೋಕೆ ಪ್ರಾರಂಭಿಸ್ತಾರೆ ಅಂದ್ರೆ ಮೊದಲ ತಂಡ ವಾದ್ಯದವರದು. ಹಬೀಬ್, ನಿಮ್ಮ ತಂಡದಲ್ಲಿ 10 ಜನರಿರಲಿ. ಬೇಸ್ ಡ್ರಮ್ ಮತ್ತು ಸೈಡ್ ಡ್ರಮ್ ಬಾರಿಸಲು ಒಬ್ಬೊಬ್ಬರಿರಲಿ. ತುತ್ತೂರಿ ತಾಳ ಇತ್ಯಾದಿಗಳಿಗೆ ಇಬ್ಬಿಬ್ಬರಿರಲಿ. ಎಲ್ಲರೂ ಒಂದೇ ರೀತಿ ವಸ್ತ್ರ ಧರಿಸಬೇಕು. ತುತ್ತೂರಿ ಅವರು ಮುಂದೆ ಇದ್ದು ಒಂದೊಂದೇ ಹೆಜ್ಜೆ ಹಾಕಬೇಕು. ಒಂದೇ ವೇಗದಲ್ಲಿ ಸಾಗಬೇಕು. ಊರಿನ ಕೆಲವು ಸ್ಥಳಗಳಲ್ಲಿ ನೃತ್ಯ ತಂಡದವರು ನೃತ್ಯ ಮಾಡುವಾಗ ವಾದ್ಯ ನುಡಿಸುವುದನ್ನು ನಿಲ್ಲಿಸಬೇಕು ಎಂದರು ಶಿಕ್ಷಕರು. ಈ ರೀತಿಯಾಗಿ ಅವರಿಗೆ ಏನು ಮಾಡಿದ್ರೆ ಸೂಚನೆಗಳನ್ನು ಕೊಡ್ತಾರೆ. ಆವಾಗ ಹಬೀಬ್, ಹಾಗೇ ಆಗಲಿ ಸಾರ್ ಎಂದನು. ಹಂಪನ, ನಾನು ಸೈಡ್ ಡ್ರಮ್ ಎಂದನು. ಅದಕ್ಕೆ ಶಿಕ್ಷಕರು, ಆಯಿತು, ಅದು ಹರಿದು ಹೋಗದಂತೆ ಬಾರಿಸು ಎಂದರು. ಆವಾಗ ಎಲ್ಲರೂ ಏನು ಮಾಡ್ತಾರೆ, ನಗ್ತಾರೆ. ಈಗ ಎರಡನೇ ಸಿದ್ಧತೆ, ಘೋಷಣಾ ಫಲಕಗಳು. ಡೀನಾ, ನಿಮ್ಮ ತರಗತಿಯವರಲ್ಲವೇ? 8 ರಿಂದ 12 ಜನರಿರಲಿ. ಪ್ರತಿಯೊಬ್ಬರ ಕೈಯಲ್ಲಿ ಒಂದೊಂದು ಫಲಕವಿರಲಿ. ಫಲಕ ಅಂದರೆ ನಾಮಫಲಕಗಳು, ಅರಟಿನಿಂದ ಮಾಡಿರುವಂಥದ್ದು. ಅವುಗಳನ್ನು ಏನು ಮಾಡ್ತೀವಿ, ಘೋಷಣಾ ಫಲಕಗಳಂಥೇಳಿ ಕರಿತೀವಿ. ಫಲಕವಿರಲಿ. ಅವು 2 ಅಡಿ ಉದ್ದ, 1 ಅಡಿ ಅಗಲ ಇರಲಿ. ಫಲಕಗಳನ್ನು ಗಟ್ಟಿಯಾದ ರಟ್ಟಿನಿಂದ ತಯಾರಿಸಿರಿ. ಕೋಲಿಗೆ ಭದ್ರವಾಗಿ ಕಟ್ಟಿರಬೇಕು. ಫಲಕಗಳು ಸಿದ್ಧವಾದ ಮೇಲೆ ಏನು ಬರೆಯಬೇಕೆಂದು ಹೇಳುತ್ತೇವೆ. ನೀವು ವಾದ್ಯದವರ ಹಿಂದೆ ಹೆಜ್ಜೆ ಹಾಕಬೇಕು. ಎಲ್ಲರೂ ಒಂದೇ ರೀತಿಯ ಉಡುಪು ಧರಿಸಿರಿ. ಹಾಗೆಯೇ ಅಲಂಕಾರವೂ ಕೂಡ ಇರಲಿ. ಆಗಬಹುದೇ ಎಂದರು ಶಿಕ್ಷಕರು. ಡಾಲಿ, ಆಗಲಿ ಸಾರ್ ಎಂದಳು. ಸಾರ್, ಅವರು ಹಾಕೋ ಡ್ರೆಸ್ಸೇ ನಾವು ಹಾಕಬೇಕಾ? ಸಾರ್,
ಅವರು ಹಾಕೋ ಡ್ರೆಸ್ಸೇ ನಾವು ಹಾಕಬೇಕಾ ಸರ್ ಎಂದನು ಹಂಪಣ್ಣ. ಅಲ್ಲ ಕಣೋ, ಬಡಿಯುವವರಿಗೆ ಬೇರೆ ಎಂದಳು ಸುಲೋಚನಾ. ಶಿಕ್ಷಕರು ಮುಗುಳು ನಗುತ್ತಾ ಬೇರೆ ಬೇರೆ ಇರಲಿ ಎಂದರು. ಹೀಗೆ ಶಿಕ್ಷಕರು ಆಯಾ ಸಿದ್ಧತೆಗಳಿಗೆ ಸಂಬಂಧಿಸಿದಂತೆ ನಿರ್ದೇಶನಗಳನ್ನು ನೀಡಿದರು. ಅನಂತರ ಚರ್ಚೆಗೆ ಅವಕಾಶ ಕೊಟ್ಟರು. ಎಲ್ಲರೂ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹೇಳಿದರು. ಕೆಲವರಿಗೆ ಶಿಕ್ಷಕರು ಮತ್ತೆ ಮತ್ತೆ ವಿವರಣೆ ನೀಡಿದರು. ಹಂಪಣ್ಣ ಎಲ್ಲ ವಿಚಾರಗಳಲ್ಲಿ ಮೂಗು ತೂರಿಸುವುದು ಮರೆಯಲಿಲ್ಲ. ಮೂಗು ತೂರಿಸು ಅಂದ್ರೆ ರೀ, ಇಬ್ಬರು ಮಾತಾಡೋ ಮುಂದೆ ನಡು ಹೋಗಿ ಏನು ಮಾಡೋದು, ಮಾತಾಡೋದು. ಮೂಗು ತೂರಿಸು ಅಂತೇಳಿ ಕರೀತಾರೆ. ಅಂದರೆ ವಿಚಾರಗಳ ಬಗ್ಗೆ ಅನಗತ್ಯ ಅಭಿಪ್ರಾಯ ಹೇಳುವುದು. ಅಂದರೆ ಅವ್ರ ಬಗ್ಗೆ ಅವರ ಅಭಿಪ್ರಾಯ ಕೇಳದೇ ಇದ್ದಾಗೂ ಕೂಡ ಅವರಾಗಿ ಬಂದು ಮಾತಾಡೋದು. ಶಿಕ್ಷಕಿಯರು ಎಲ್ಲರಿಗೂ ವಂದನೆ ಸಲ್ಲಿಸಿದರು. ಎರಡು ಭಾನುವಾರಗಳಲ್ಲಿ ಇಲ್ಲಿಯೇ ಅಭ್ಯಾಸ ನಡೆಸೋಣ ಎಂದರು. ಆಗಲೇ ಎಲ್ಲರೂ ತಮ್ಮ ತಮ್ಮ ಸಿದ್ಧತೆಗಳ ಕುರಿತು ಉತ್ಸಾಹದಲ್ಲಿ ಇದ್ದರು. ಯೋಜನೆಯಂತೆ ಎಲ್ಲವೂ ನಡೆಯಿತು. ನವೆಂಬರ್ 1 ಬಂದೇ ಬಿಟ್ಟಿತು. ಯೋಜನೆಯಂತೆ ಎಲ್ಲ ನಡೀತು. ನವೆಂಬರ್ 1 ಬಂದೇ ಬಿಟ್ಟಿತು. ನವೆಂಬರ್ 1 ಏನಿತ್ತು, ಕರ್ನಾಟಕ ರಾಜ್ಯೋತ್ಸವ. ಶಿಕ್ಷಕರ ಸೂಚನೆಯಂತೆ ಎಲ್ಲ ತಂಡದವರು ಮೆರವಣಿಗೆಗೆ ಸಿದ್ಧವಾಗಿ ಬಂದರು. ಆದರೆ ಭುವನೇಶ್ವರಿ ಎಲ್ಲಿ, ಕರ್ನಾಟಕ ಮಾತೆ ಭುವನೇಶ್ವರಿ ಎಲ್ಲಿ? ಎಲ್ಲರೂ ಪರಸ್ಪರ ಮಾತನಾಡಿಕೊಂಡರು. ಎಲ್ಲ ಸಿದ್ಧತೆ ತಯಾರಾಗಿತ್ತು. ಆದರೆ ಭುವನೇಶ್ವರಿ ಪಾತ್ರವನ್ನು ಧರಿಸಿದಂಥ ಭುವನೇಶ್ವರಿ ಮಾತಿನ ಇದ್ದಿದ್ದಿಲ್ಲ. ಆವಾಗ ಎಲ್ಲರೂ ಪರಸ್ಪರವಾಗಿ ಮಾತಾಡಕತ್ತರು. ಎಲ್ಲಿದಾರ ಭುವನೇಶ್ವರಿ, ಯಾರದಾರ ಭುವನೇಶ್ವರಿ ಅಂಥೇಳಿ. ಆವಾಗ ನೋಡುತ್ತಿದ್ದಂತೆ ಮುಚ್ಚಿದ ಅಧ್ಯಾಪಕರ ಕೊಠಡಿ ಬಾಗಿಲು ತೆರೆಯಿತು. ಅಂದ್ರೆ ರೀ, ಅಧ್ಯಾಪಕರ ಸ್ಟಾಫ್ ರೂಮ್ ಅಂತ ಹೇಳೋ ಕರಿತಿಲ್ಲ ರೀ, ಅಧ್ಯಾಪಕರ ಕೊಠಡಿ ಬಾಗಿಲು ತೆರೆತೈತಿ. ವಿದ್ಯಾರ್ಥಿಗಳ ಮತ್ತು ಅಧ್ಯಾಪಕರ ಮೆಚ್ಚಿನ ಹಸಿನ ಕರ್ನಾಟಕ ಮಾತೆ ಭುವನೇಶ್ವರಿಯಾಗಿ ಕೊಠಡಿಯಿಂದ ಹೊರಬಂದು ರಥವೇರಿ ನಿಂತಳು. ಅಧ್ಯಾಪಕರ ಮತ್ತು ವಿದ್ಯಾರ್ಥಿಗಳ ಮೆಚ್ಚಿನ ಪ್ರೀತಿಯ ವಿದ್ಯಾರ್ಥಿಯಾಗಿರುವಂಥ ಹಸಿನ ಏನಾಗ್ತಾಳ್ರಿ, ಕರ್ನಾಟಕ ಮಾತೆ ಭುವನೇಶ್ವರಿಯಾಗಿ ಕೊಠಡಿಯಿಂದ ಹೊರಗೆ ಬಂದು ರಥವೇರಿ ನಿಂತಳು. ಮೆರವಣಿಗೆ ಹೊರಟಿತು. ಎಲ್ಲರೂ ಕರ್ನಾಟಕ ಮಾತೆ ಭುವನೇಶ್ವರಿಗೆ ಜಯವಾಗಲಿ ಎಂದರು. ಎಂಥ ಅಪೂರ್ವ ದೃಶ್ಯ! ನೋಡಲು ಎರಡು ಕಣ್ಣುಗಳು ಸಾಲವು. ಯಾವ ದಸರೆಗೂ ಕಡಿಮೆ ಇಲ್ಲ ಎಂದು ಜನರು ಮಾತನಾಡುತ್ತಿದ್ದರು. ಕೆಲವರಿಗೆ ಮಾತೇ ಹೊರಡಲಿಲ್ಲ. ಇನ್ನು ಕೆಲವರು ಅಬ್ಬಬ್ಬಾ ಎಂದು ಬೆರಗಾದರು. ಹಂಪಣ್ಣನಿಗೆ ಎಲ್ಲರೂ ತನ್ನನ್ನು ನೋಡಬೇಕೆಂಬ ಆಸೆ. ವಿವಿಧ ಭಂಗಿಯಲ್ಲಿ ಬ್ಯಾಂಡ್ ಬಾರಿಸಿದ, ಬೀಗುತ್ತಾ ಹೆಜ್ಜೆ ಹಾಕಿದ. ಭವ್ಯ ಮೆರವಣಿಗೆ ವಿಜೃಂಭಣೆಯಿಂದ ಸಾಗಿದೆ. ತಾಯಿ ಭುವನೇಶ್ವರಿ ಭವ್ಯತೆಗೆ ಜನರೆಲ್ಲ ಕೈ ಮುಗಿಯುತ್ತಿದ್ದಾರೆ, ಮನಸಾರೆ ನಮಿಸುತ್ತಿದ್ದಾರೆ. ತಾಯಿ ನಗುತ್ತಾ ಎಲ್ಲರನ್ನೂ ಹರಿಸುತ್ತಿದ್ದಾಳೆ. ಮೆರವಣಿಗೆ ಸಾಗಿದೆ, ಸಾಗುತ್ತಲೇ ಇದೆ. ಈ ರೀತಿಯಾಗಿ ಮೆರವಣಿಗೆ ಕರ್ನಾಟಕ ಮಾತೆಯ ಕನ್ನಡ ರಾಜ್ಯೋತ್ಸವವನ್ನು ಎಲ್ಲರೂ ಶಿಕ್ಷಕರ ಸಲಹೆ ಸೂಚನೆಗಳ ಮೇರೆಗೆ, ಊರಿನವರ ಸಲಹೆ ಸೂಚನೆ ಮೇರೆಗೆ ವಿದ್ಯಾರ್ಥಿಗಳು, ಯುವಕ ಯುವತಿಯರು ಒಂದು ಉತ್ತಮವಾಗಿರುವಂಥ ಕಾರ್ಯವನ್ನು ಶ್ರದ್ಧೆಯಿಂದ ಕೊಟ್ಟಿರುವಂಥ ಜವಾಬ್ದಾರಿಯನ್ನು ಶ್ರದ್ಧೆಯಿಂದ ಮಾಡಿ ಎಲ್ಲರೂ ಹೊಗಳುವಂತೆ ಮಾಡಿದರು. ಈ ಪಾಠದಿಂದ ನಮಗೇನು ಗೊತ್ತಾಗತ್ತೆ ಅಂದರೆ ರೀ, ನಾವು ಯಾವುದೋ ಒಂದು ಜವಾಬ್ದಾರಿಯನ್ನು ಕೊಟ್ಟರು ಅದನ್ನು ನಾವು ಶ್ರದ್ಧೆಯಿಂದ ಮಾಡಬೇಕು. ಆವಾಗ ಶ್ರದ್ಧೆಯಿಂದ ಮಾಡಿದ್ವಿ ಅಂದ್ರೆ ಆ ಕೊಟ್ಟಿರುವಂಥ ಕೆಲಸಕ್ಕೆ ಒಂದು ಉತ್ತಮವಾದಂಥ ಹೊಗಳಿಕೆ ಬರೋಕ್ಕೆ ಸಾಧ್ಯ ಆಗ್ತೈತಿ. ಗೊತ್ತಾಗ್ತಾ ಮಕ್ಕಳೇ? ಇವತ್ತಿನ ಅವಧಿಯಲ್ಲಿ ನಾವು ಮೆರವಣಿಗೆ ಪಾಠದ ಬಗ್ಗೆ ಇವತ್ತಿನ ಅವಧಿಯಲ್ಲಿ ಮೆರವಣಿಗೆ ಪಾಠದ ಬಗ್ಗೆ ತಿಳಿದುಕೊಂಡೆವು. ಧನ್ಯವಾದಗಳು.